ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪರಿಸ್ಥಿತಿ ಕೆಟ್ಟಾಗ ತಾಳ್ಮೆ ಕಳೆದುಕೊಳ್ಳಬಾರದು. ಕರ್ಮದ ಫಲಗಳು ಯಾವಾಗಲೂ ಹೀಗೆ ಇರುತ್ತದೆ. ಮನುಷ್ಯ ಯಾವಾಗಲೂ ತನ್ನ ಕರ್ಮಗಳ ಅನುಸಾರ ಪ್ರತಿಫಲವನ್ನು ಪಡೆದುಕೊಳ್ಳುತ್ತಾನೆ. ಬಿತ್ತಿದಂತೆ ಬೆಳೆ ಎನ್ನುತ್ತಾರಲ್ಲ, ಹಾಗೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲಿತಾಂಶ, ಕೆಟ್ಟ ಕರ್ಮಕ್ಕೆ ಘೋರ ಶಿಕ್ಷೆಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವುದು ಶಾಶ್ವತವಲ್ಲ ಅಂದ ಮೇಲೆ ದುಃಖಗಳು ಮಾತ್ರ ಹೇಗೆ ಶಾಶ್ವತವಾಗಿ ಇರುತ್ತವೆ? ಸಮಯ ಖಂಡಿತ ಬದಲಾಗುತ್ತದೆ. ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಅಲ್ಲಿಯವರೆಗೂ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇರಿ. ಏಕೆಂದರೆ ಕೆಟ್ಟ ದಿನಗಳಲ್ಲೂ ನಗುಮುಖದಿಂದ ಇರಲು ಬೇಕಾದ ಶಕ್ತಿ ಭಗವಂತನ ನಾಮಸ್ಮರಣೆಯಿಂದ ಖಂಡಿತ ಬರುತ್ತದೆ. ಯೋಗದಲ್ಲಿ ಏನಿದೆಯೋ ಅದೇ ಆಗುತ್ತದೆ. ಹಾಗಾಗಿ ಯಾವುದನ್ನು ತಪ್ಪಿಸಲು ಆಗುವುದಿಲ್ಲ. ಎಲ್ಲವೂ ಅವನಿಚ್ಛೆಯಂತೆಯೇ ನಡೆಯುತ್ತದೆ. ಭರವಸೆ ಇಡು ನನ್ನಲ್ಲಿ. ಇಲ್ಲಿಯವರೆಗೂ ತಂದಿರುವ ಹಾಗೂ ಇನ್ನು ಮುಂದೆಯೂ ನಿನ್ನನ್ನು ಕರೆದುಕೊಂಡು ಹೋಗುವ ಶಕ್ತಿ ನನ್ನದು. ಹಾಗಾಗಿ ನನ್ನ ನಾಮಸ್ಮರಣೆ ನಿನಗೆ ಯಾವಾಗಲೂ ಶಕ್ತಿಯನ್ನ ತುಂಬುತ್ತದೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆಯವರು ನಿಮ್ಮ ಶತ್ರುವಾಗಬಹುದು. ಯಾರನ್ನು ಅತಿಯಾಗಿ ದ್ವೇಷವನ್ನೂ ಮಾಡಬೇಡಿ. ನಾಳೆಯವರು ನಿಮ್ಮ ಮಿತ್ರರೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ ಎನ್ನುವುದು ನೆನಪಿರಲಿ. ಪರಿವರ್ತನೆ ಈ ಜಗತ್ತಿನ ನಿಯಮ. ಸಿಟ್ಟು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಬದಲಾಗಿ ಹೊಸ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕೂಡ ಕಳೆದುಕೊಳ್ಳಬಾರದು. ಯಾವ ಕಣ್ಣು ನಿಮ್ಮನ್ನು ನೋಡ ಬಯಸುವುದಿಲ್ಲವೋ ಆ ಕಣ್ಣಿನತ್ತ ತಿರುಗಿಯೂ ನೋಡಬೇಡಿ. ನಿಮ್ಮನ್ನೇ ಹುಡುಕುವ ಕಣ್ಣುಗಳಿಂದ ಯಾವತ್ತೂ ಮರೆಯಾಗಬೇಡಿ. ಶ್ರೀ ಕೃಷ್ಣ ಹೇಳುತ್ತಾನೆ, ನನಗೆ ಯಾರು ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನನ್ನ ನಿಜವಾದ ಧರ್ಮ ಎಂದು. ಅಹಂಕಾರ ಆವರಿಸಿಕೊಂಡಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಅಹಂಕಾರವನ್ನು ಬೆಳೆಯಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿ ಚಿಗುರೊಡೆಯುವ ಹಂತದಲ್ಲೇ ಅಹಂಕಾರವನ್ನು ಕಿತ್ತೆಸೆದು ಬಿಡಬೇಕು. ನಿರೀಕ್ಷಿಸದಿರು ನೀನು ಏನನ್ನು, ನೋಯಿಸದಿರು ಯಾರನ್ನು, ಪ್ರೀತಿಸು ಸದಾ ಎಲ್ಲರನ್ನು, ನಗುತ್ತಿರು ನೀನು ಪ್ರತಿದಿನ, ನೆನೆಯುತ್ತಿರು ಶ್ರೀ ಕೃಷ್ಣನ. ಸುಂದರವಾಗುವುದು ಜೀವನ. ಪ್ರತಿಯೊಬ್ಬರ ಬದುಕಿನಲ್ಲಿ ತಮ್ಮದೇ ಆದ ಕಥೆ ಖಂಡಿತ ಇರುತ್ತದೆ. ಅದನ್ನು ನಿರ್ಲಕ್ಷಿಸುವ ಅಥವಾ ಅಪಹಾಸ್ಯ ಮಾಡುವವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಹೇಳದಿದ್ದರೂ ಭಗವಂತನಿಗೆ ಖಂಡಿತ ನಿಮ್ಮ ಜೀವನದ ಕಥೆ ಎಲ್ಲವೂ ತಿಳಿದಿರುತ್ತದೆ ಎನ್ನುವುದು ನೆನಪಿನಲ್ಲಿರಲಿ. ಪ್ರತಿಯೊಬ್ಬರ ಕಷ್ಟಕ್ಕೆ ನೀನು ಸ್ಪಂದಿಸು. ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. 1,00,000ಕ್ಕೆ 1 ರೂಪಾಯಿ ಕಡಿಮೆ ಆದರೂ ಅದು ಲಕ್ಷ ಅನಿಸಿಕೊಳ್ಳುವುದಿಲ್ಲ. ಹಾಗೆಯೇ ನಾವು ಎಷ್ಟೇ ಸಂಪಾದಿಸಿದರೂ ಸಂಬಂಧದಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ಆ ಬದುಕು ಯಾವತ್ತೂ ಸಂಪೂರ್ಣ ಅನಿಸಿಕೊಳ್ಳುವುದಿಲ್ಲ. ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು. ನೀನು ಕೆಟ್ಟರೆ ಅವರೆಲ್ಲರೂ ನಿನಗೆ ಅಪರಿಚಿತರು. ಬದುಕನ್ನು ಪ್ರೀತಿಸುತ್ತಾ ಹೋಗಿ. ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುತ್ತಲೇ ಸ್ವಾಗತಿಸಿ. ಗೆಲುವು ಖಂಡಿತ ನಿಮ್ಮನ್ನು ಸ್ವಾಗತಿಸುತ್ತದೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರೋ ಕೊಟ್ಟಿದ್ದನ್ನ ತಿನ್ನುವುದಿಲ್ಲ. ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳೂ ಬರುವುದಿಲ್ಲ.
ಆದರೆ ಅದು ಸೇರುವ ಗುರಿ ಮಾತ್ರ ನರಕವಾಗಿರುತ್ತದೆ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗವಾಗಿರುತ್ತದೆ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದು ಅಲ್ಲ, ತೋರಿಸಿಕೊಳ್ಳುವುದು ಅಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆಯಾಗಿದೆ. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು. ಏಕೆಂದರೆ ಅವರ ರಕ್ಷಣೆಯನ್ನು ಸ್ವತಃ ಅವನ ಆತ್ಮವಿಶ್ವಾಸ ಮಾಡಬೇಕು. ಆದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇರುವುದೇ ಇಲ್ಲ. ಒಬ್ಬರ ಹೀಯಾಳಿಕೆಗೆ ನಾವು ನೆಂಟರಲ್ಲ, ಒಬ್ಬರ ಅಹಂಕಾರಕ್ಕೆ ನಾವು ಅತಿಥಿಗಳೂ ಅಲ್ಲ. ಯಾರ ಸ್ಥಾನ ಅವರದ್ದೇ ನೆನಪಿಟ್ಟುಕೊಳ್ಳಬೇಕು. ಮಾನವನು ಜೀವನದಲ್ಲಿ ಮೇಲೆ ಬರಲು ಯಾವ ಪದವಿಯ ಅವಶ್ಯಕತೆ ಇಲ್ಲ. ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ನಿರ್ಮಲ ಹೃದಯ ಮನುಷ್ಯನನ್ನ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನಲ್ಲೇ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶ ಬರೀ ಕೃಷ್ಣ ಎಂದು. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿ ಇದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು ಎಂದು ಕೇಳಿದ. ಅದಕ್ಕೆ ಕೃಷ್ಣ ಪರಮಾತ್ಮ ಹೀಗೆ ಬರೆದ, ಈ ಸಮಯ ಕಳೆದು ಹೋಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ನೀವು ದುಃಖದಲ್ಲಿ ಇದ್ದಾಗ ಈ ಸಮಯ ಕಳೆದು ಹೋಗುತ್ತದೆ ಎಂಬ ಸಂದೇಶ ಅಥವಾ ಸಾಲನ್ನು ನೀವು ನೋಡಿದರೆ ಎಷ್ಟು ಖುಷಿಯಾಗುತ್ತದೆ ಅಲ್ಲವೇ? ಅದೇ ತುಂಬ ಖುಷಿಯಾಗಿದ್ದಾಗ ಈ ಸಾಲು ನೋಡಿದರೆ ಎಷ್ಟು ದುಃಖವಾಗುತ್ತದೆ ಅಲ್ಲವೇ? ಅದಕ್ಕೆ ಹೇಳೋದು, ಸಮಯಕ್ಕಿಂತ ಶಕ್ತಿಶಾಲಿಯಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸಮಯದ ಮುಂದೆ ಎಲ್ಲವೂ ಶೂನ್ಯ. ಹಾಗಾಗಿ ಕೊರಗಬೇಡಿ, ಚಿಂತೆ ಮಾಡಬೇಡಿ. ಸುಖ ಬಂದಾಗ ಹಿಗ್ಗಬೇಡಿ, ದುಃಖ ಬಂದಾಗ ಕುಗ್ಗಬೇಡಿ. ಎಲ್ಲವೂ ಸಮಯ ಕಳೆದಂತೆ ಕಳೆದು ಹೋಗುವಂಥದ್ದೇ. ಯಾರು ಯಾವುದನ್ನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸಮಯವೇ ಶಾಶ್ವತವಲ್ಲ ಎಂದ ಮೇಲೆ ಇನ್ನು ಪರಿಸ್ಥಿತಿಗಳು ಶಾಶ್ವತವೇ? ಖಂಡಿತ ಇಲ್ಲ. ಸಮಸ್ಯೆಗಳು ಬರುತ್ತವೆ, ಹೋಗುತ್ತವೆ. ಹಾಗೆ ಪರಿಹಾರಗಳು ಕೂಡ ಇರುತ್ತವೆ. ನಾವು ಅದನ್ನು ಸರಿಯಾದ ಸಮಯ ಬರುವವರೆಗೂ ನಿರೀಕ್ಷಿಸಿ ಆಮೇಲೆ ಹುಡುಕಬೇಕು. ಆದರೆ ಯಾವತ್ತೂ ಸಮಯವನ್ನೇ ನಂಬಿ ನಾಳೆ ಆಗುತ್ತದೆ ಅಂತ ನಂಬಿ ಕೂರಬಾರದು. ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿರಬೇಕು. ಆಗಲೇ ನಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ, ಕೃಷ್ಣ ಪರಮಾತ್ಮನ ನುಡಿಮುತ್ತುಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.